ಹಲೋ ಗಾಯ್ಸ್, ಇವತ್ತು ಬಿಗ್ ಬಾಸ್ ಪ್ರೋಮೋದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಬಿಟ್ಟಂತ 2 ಪ್ರೋಮೋಗಳ ಬಗ್ಗೆ ನನ್ನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಮೊದಲನೇ ಪ್ರೋಮೋ ಬಂದ್ಬಿಟ್ಟು ಗಿಲ್ಲಿ ಅವರ ಫ್ಯಾಮಿಲಿ ಬಂದಿದೆ. ಸೊ ಎರಡನೇ ಪ್ರೋಮೋದಲ್ಲಿ ಕಾವ್ಯ ಅವರ ಫ್ಯಾಮಿಲಿ ಬಂದಿದೆ. ಎರಡೂ ಫ್ಯಾಮಿಲಿ ಒಂದೇ ದಿನ ಬರುತ್ತೆ ಅಂತ ಅನ್ಕೊಂಡಿದೆ. ಸೊ ಅದೇ ರೀತಿ ಆಯ್ತು. ಯಾಕಂದ್ರೆ ಇಲ್ಲೇ ಜನಗಳಿಗೆ ಜಾಸ್ತಿ ಮನೋರಂಜನೆ ಸಿಗೋದು, ಜಾಸ್ತಿ ಈ ಇಬ್ರು ಫ್ಯಾಮಿಲಿಗಳು ಒಮ್ಮೆ ಒಟ್ಟಿಗೆ ಬಂದ್ರೆ ಜನ ಕೂಡ ಜಾಸ್ತಿ ನೋಡ್ತಾರೆ ಅನ್ನೋದು ಗೊತ್ತಿರುವಂತ ವಿಷಯ. ಸೊ ಹಾಗಾಗಿ ಮೊದಲನೇ ಒಂದು ಪ್ರೋಮೋದಲ್ಲಿ ಗಿಲ್ಲಿ ಅವರ ತಾಯಿ ತಂದೆ ಬರ್ತಾರೆ. ಸೊ ಎಷ್ಟು ಚೆನ್ನಾಗಿದೆ ಇದೆ ಅಂದ್ರೆ ಒಂಥರ ನೋಡಕ್ಕೆ ಖುಷಿ ಆಗುತ್ತೆ ಗಿಲ್ಲಿ ಅವರ ತಾಯಿ ತಂದೆನ. ಸೊ ಗಿಲ್ಲಿ ಅವರ ತಂದೆ ಬಂದ್ಬಿಟ್ಟು ಕೋಲ್ ಹಿಡ್ಕೊಂಡ್ ಬಂದು ನನ್ನ ಒಂದು ಕಳ್ಳಕುರಿ ಎಲ್ಲೋ ಕಳೆದೋಗಿದೆ ಎಲ್ಲಿದೆ ಅಂತ ಕೋಲಿಂದ ಹೊಡೆಯೋದಾಗಿರ್ಬೋದು, ಸಖತ್ತಾಗಿ ಅದೇ ಅಲ್ವಾ ತಂದೆ ಮಗನ ಒಂದು ಬಾಂಧವ್ಯ ಆಗಿರ್ಬೋದು, ತಾಯಿ ಮಗನ ಒಂದು ಬಾಂಧವ್ಯ ಆಗಿರ್ಬೋದು, ತುಂಬಾ ಖುಷಿ ಆಗುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಕೊಡುವಂತ ವಿಷಯ. ಸೊ ಎರಡನೇ ಪ್ರೋಮೋದಲ್ಲಿ ಒಂದು ಶಾಕಿಂಗ್ ಇದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಬಿಗ್ ಬಾಸ್ ಮನೆಯ ಮೇನ್ ಉಲ್ಲಂಘನೆ, ನಿಯಮ ಉಲ್ಲಂಘನೆ ಏನಿದೆ ಅದನ್ನ ಮೇನ್ ಆಗಿರುವ ನಿಯಮವನ್ನೇ ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಬಿಗ್ ಬಾಸ್ ಅವರು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕಾವ್ಯ ಅವರಿಗೆ ಮತ್ತೆ ಕಾವ್ಯ ಅವರ ಫ್ಯಾಮಿಲಿ ಅವರಿಗೆ. ಸೊ ಅದು ನಿಮ್ಗೆ ಗೊತ್ತಿರುವಂತ ವಿಷಯ. ಅದ್ರ ಬಗ್ಗೆ ಮಾತಾಡೋಣ. ಈಗ ಫಸ್ಟ್ ಪ್ರಮೋಗೆ ಮಾತಾಡೋಣ. ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರ ಫ್ಯಾಮಿಲಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಯಾರೆಲ್ಲ ಚಾನಲ್ಗೆ ಫಸ್ಟ್ ಬಂದಿರೋ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಲೈಕ್ ನನಗೆ ಒಂದು ಉತ್ಸಾಹ ಕೊಟ್ಟಂತಾಗುತ್ತೆ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗಿಲ್ಲಿ ಅವರ ತಾಯಿ ತಂದೆ ಬಂದು ಗಿಲ್ಲಿನ ಎಷ್ಟು ಚೆನ್ನಾಗಿ ಮುದ್ದಾಡ್ತಾ ಇದ್ದಾರೆ, ಗಿಲ್ಲಿನ ಎಷ್ಟು ಚೆನ್ನಾಗಿ ಒಂಥರ ಪ್ರೀತಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಒಂದು 80 ದಿನ ಆಯ್ತು ಅಂತ ಅನ್ಕೋತೀನಿ. ಸೊ ಎಷ್ಟು ದಿನಗಳವರೆಗೆ ಬಿಟ್ಟಿದ್ದಾರೆ ಅಂದ್ರೆ ಒಂಥರ ನೋಡ್ತಾ ಇದ್ದಾರೆ ಡೈಲಿ ಟಿವಿಯಲ್ಲಿ. ಬಟ್ ಒಂಥರ ಇಷ್ಟು ದಿನ ಆದ್ಮೇಲೆ ತನ್ನ ಮಗನ ಪ್ರೀತಿ ಹೊರಗಡೆ ಗೊತ್ತವ್ರಿಗೆ ಯಾವ ರೀತಿ ಗಿಲ್ಲಿ ಅವರ ಒಂದು ರೆಸ್ಪಾನ್ಸ್ ಇದೆ, ಗಿಲ್ಲಿ ಅವ್ರನ್ನ ಯಾವ ರೀತಿ ಜನ ಕೊಂಡಾಡ್ತಾ ಇದ್ದಾರೆ ಅಂತ ಗೊತ್ತಲ್ವಾ. ಸೊ ಒಂಥರ ಖುಷಿ ಇರುತ್ತೆ ನನ್ನ ಮಗನ ಹೋಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಭೇಟಿ ಮಾಡ್ಬೇಕಂದಾಗ. ಸೊ ಅದೇ ರೀತಿ ಇಲ್ಲಿ ತುಂಬಾ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚೋದಾಗಿರ್ಬೋದು, ತಂದೆ ಮಗನ ಬಾಂಧವ್ಯ ಆಗಿರ್ಬೋದು, ಸೊ ಗಿಲ್ಲಿ ರೇಗಿಸೋದಾಗಿರ್ಬೋದು. ಸೊ ನೋಡು ಅಶ್ವಿನಿ ಅವರು ನಿನ್ನ ಎರಡು ಅಂದ್ರೆ ನಮ್ಮ ಚಿಕ್ಕಮ್ಮ ಅಂದ್ರೆ ಅಪ್ಪನ ಎರಡನೇ ಹೆಂಡತಿ ಅನ್ನೋ ರೀತಿ ಕಾಮಿಡಿ ಮಾಡೋದಾಗಿರ್ಬೋದು. ಒಂಥರ ಮನೇಲಿ ಯಾವ ರೀತಿ ಇದಾನೋ ಇಲ್ಲೂ ಅದೇ ರೀತಿ ಇದ್ದಾನೆ ಅಂತ ತಾಯಿ ಕೂಡ ಹೇಳ್ತಾರೆ. ಸೊ ರಘು ಅವರು ಮತ್ತೆ ಗಿಲ್ಲಿ ಬಾಂಡಿಂಗ್ ಆಗಿರ್ಬೋದು. ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಪ್ರತಿಯೊಬ್ಬರು ಗಿಲ್ಲಿನ ಇಷ್ಟಪಡೋರೆ. ಈಗ ಬಂದಂತ ಫ್ಯಾಮಿಲಿಯಲ್ಲೂ ಕೂಡ ಎಲ್ಲರೂ ಕೂಡ ಗಿಲ್ಲಿನ ಇಷ್ಟಪಡ್ತಾ ಇದ್ದಾರೆ. ಗಿಲ್ಲಿ ಇಲ್ಲದೆ ಯಾವುದು ಪ್ರೋಮೋ ಕೂಡ ಇಲ್ಲ, ನಿಮಗೆ ಗೊತ್ತಿರುವಂತ ವಿಷಯ. ಸೊ ಗಿಲ್ಲಿ ಅವರ ಒಂದು ತಂದೆ ತಾಯಿಗಳ ಪ್ರೀತಿ ನನಗೊಂತ ಒಂಥರ ಎಮೋಷನಲ್ ಆಗಿಬಿಟ್ಟಿದೆ. ಯಾಕಂದ್ರೆ ಅವರ ತಾಯಿ ಅವ್ರಿಗೆ ಅಂದ್ರೆ ತಲೆಗೆ ಎಣ್ಣೆ ಹಚ್ಚೋದು, ಮಸಾಜ್ ಮಾಡೋದು, ಮತ್ತೆ ಅವ್ರ ಇಬ್ರು ಸೇರಿ ಅಪ್ಪ ಮತ್ತೆ ಅವರ ಅಮ್ಮ ಗಿಲ್ಲಿನ ರೆಡಿ ಮಾಡ್ತಾ ಇರೋದು ನೋಡಿದ್ರೆ ಸಖತ್ತಾಗಿದೆ. ಈ ಒಂದು ಕಾಸ್ಟ್ಯೂಮ್ ಅಲ್ಲಿ ರಾಜರಾಜ ವರ್ಮ ಅಂತ ಎಲ್ಲ ಬರಬೇಕು. ಸೊ ಅದನ್ನ ವೇಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಒಂದು 7 ಪ್ರೋಮೋದಲ್ಲಿ ಅವರ ತಾಯಿ ತಂದೆ ಬಂದಿದ್ದಾರೆ. ಸೊ ಅಲ್ಲಿ ಅವ್ರ ಪ್ರೀತಿ ಒಂಥರ ಚೆನ್ನಾಗಿರುವಂತ ಒಂದು ವೈಬ್ ಅಲ್ಲಿ ಕಾಣ್ತಾ ಇದೆ. ಸಖತ್ ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ. ಎಲ್ಲರ ಜೊತೆಯಲ್ಲಿ ಬೇರಿತಾ ಇದ್ದಾರೆ. ಎಲ್ಲ ಫ್ಯಾಮಿಲಿಗಳು ಕೂಡ ಸಖತ್ತಾಗಿ ಬಂದು ಎಂಜಾಯ್ ಮಾಡಿಬಿಟ್ಟು ಎಲ್ಲರ ಜೊತೆ ನಗ್ತಾ ಬೆರೆತು ಒಂಥರ ಖುಷಿಯಿಂದ ಆಟ ಆಡಿ ಹೋಗ್ತಾ ಇದಾರೆ. ಎಲ್ಲರೂ ಒಂಥರ ಖುಷಿ ಇದೆ. ಎಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಿಂದ ಆಟ ಆಡ್ತಿದ್ದಾರೆ. ಸೊ ನಾಮಿನೇಷನ್ ಬಂದಾಗ ಮಾತ್ರ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಆಗಲ್ಲ, ಅವರಿಂದ ಇವ್ರಿಗೆ ಜಗಳ, ಇವರಿಂದ ಅವ್ರಿಗೆ ಜಗಳ. ಸೊ ಅದನ್ನ ಹೊರತುಪಡಿಸಿದ್ರೆ ಎಲ್ಲರ ಒಂದು ಕುಟುಂಬ ಬಂದಾಗ ಕೂಡ ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡ್ತಾ ಖುಷಿಯಾಗಿದ್ದಾರೆ. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಗಿಲ್ಲಿ ಅವರ ಒಂದು ಅಪ್ಪ ಅಮ್ಮ ಬರುವಂತ ಒಂದು ಎಪಿಸೋಡ್ ಆಗಿರ್ಬೋದು. ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋಣ. ಲೈವ್ ಅಲ್ಲಿ ನೋಡ್ತಾ ಇದ್ವಿ. ಸಖತ್ತಾಗಿರುವಂತ ಸನ್ನಿವೇಶಗಳು ಇದಾವೆ ಇಲ್ಲಿ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೊ ಇನ್ನು ಇಲ್ಲಿ ಕಾವ್ಯನ ಮತ್ತೆ ಸ್ಪಂದನನ ಮತ್ತೆ ರಕ್ಷಿತಾ ಅವ್ರನ್ನ ಅಂದ್ರೆ ಮೇಕಪ್ ಮಾಡಿದ್ದಾರೆ. ರಕ್ಷಿತಾ ನೋಡಿದ್ರೆ ಅಂತ ನಗು ಬರ್ತಾ ಇದೆ, ಕ್ಯೂಟ್ ಆಗಿ ಕಾಣ್ತಾರೆ ರಕ್ಷಿತಾ ಅವರು. ಸಖತ್ತಾಗಿದೆ. ನೋಡೋವೇನು ಇವತ್ತಿನ ಎಪಿಸೋಡ್ ಅಲ್ಲಿ. ನಾನು ಕೂಡ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಎಪಿಸೋಡ್. ಸೊ ಇದಾಯ್ತು. ಇನ್ನು ಎರಡನೇ ಪ್ರೋಮೋದಲ್ಲಿ ಏನಪ್ಪಾ ಅಂತಂದ್ರೆ ಕಾವ್ಯ ಅವರ ಅಮ್ಮ ಮತ್ತೆ ಕಾವ್ಯ ಅವರ ತಮ್ಮ ಬಂದಿದ್ದಾರೆ. ಸೊ ತಾಯಿ ಮತ್ತೆ ತಮ್ಮ ಬಂದಿದ್ದಾರೆ. ಸೊ ಬಂದ ತಕ್ಷಣ ಒಂಥರ ಖುಷಿ ಕಣ್ಣಲ್ಲಿ ಕಾಣ್ತಾ ಇದೆ. ದುಃಖ, ಎಮೋಷನ್ ಎಲ್ಲ ಕೂಡ ಇಲ್ಲಿ ಹೊರ ಹಾಕ್ತಾ ಇದ್ದಾರೆ ಕಾವ್ಯ ಅವರು. ಯಾಕಂದ್ರೆ ತಾಯಿ ತಮ್ಮ ಅಂತಾರೆ, ತಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ ಕಾವ್ಯ ಅವ್ರನ್ನ ಗೊತ್ತಾಗುತ್ತೆ ಅಲ್ವಾ. ಅಕ್ಕ ತಮ್ಮ ಅಂತ ಅಥವಾ ಅಕ್ಕ ತಮ್ಮ ಆಗಿರ್ಬೋದು ಅಥವಾ ತಂಗಿ ಅಣ್ಣ ಆಗಿರ್ಬೋದು, ಒಂದು ಬಾಂಧವ್ಯ ಅಂತ ಹೇಳ್ತೀವಲ್ವ, ಅದು ಮರೆಯಕ್ಕಾಗಲ್ಲ. ಅಷ್ಟೊಂದು ಚೆನ್ನಾಗಿರುವಂತ ಒಂದು ಬಾಂಧವ್ಯ ಅಣ್ಣ ತಂಗಿದಾಗಿರುತ್ತೆ, ಅಕ್ಕ ತಮ್ಮಂದಾಗಿರುತ್ತೆ. ಸೊ ಇಲ್ಲಿ ಅಕ್ಕ ತಮ್ಮನ ಒಂದು ಬಾಂಧವ್ಯ ಪ್ರೀತಿ ಕಾಣಿಸ್ತಾ ಇದೆ. ಎಷ್ಟು ಪ್ರೀತಿಯಿಂದ ಹಗ್ ಮಾಡ್ತಾ ಇದ್ದಾರೆ, ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಎಲ್ಲೋ ಗಿಲ್ಲಿ ಮತ್ತೆ ಕಾವ್ಯ ಅವರ ತಮ್ಮನ ಮುಂದೆ ಸ್ವಲ್ಪ ಜುಗಲ್ಬಂದಿ ಆಗುತ್ತೆ. ಸೊ ನಿನಗಿಂತ ನಾನು ಕೂಡ ಇಲ್ಲಿ ಕಾಲ ಹೇಳಿಕೆ ಇದನ್ನ ಅನ್ನೋ ರೀತಿಯಲ್ಲಿ ಗಿಲ್ಲಿ ಅಂದ್ರೆ ಕಾವ್ಯ ಅವರ ತಮ್ಮ ಮಾಡ್ತಾರೆ. ಗಿಲ್ಲಿ ಅವ್ರನ್ನ ಮಾತಾಡ್ಸ್ಕೋದಾಗ ಅಲ್ಲಿಂದ ಹೋಗೋದು ಒಂಥರ ಚೆನ್ನಾಗಿದೆ. ಜುಗಲ್ಬಂದಿ ನೋಡಕ್ ನಾನು ಕೂಡ ಕಾಯ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ಸೊ ಇದಾದ್ಮೇಲೆ ಏನೋ ಒಂದು ಮಾತುಕತೆ ಆಗುತ್ತೆ. ಮಾತುಕತೆ ಆದಾಗ ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಂದ್ರೆ ಐಡಿನ ಹ್ಯಾಂಡಲ್ ಮಾಡ್ತಿರೋದು ನೀನಾ. ಸೊ ಏನಾಗ್ತದೆ ಅಂತಲೇ ಮಾತಾಡಿದಾಗ, ಸೊ ನಿನ್ನ ಗಿಲ್ಲಿ ಫ್ರೆಂಡ್ಶಿಪ್ ಚೆನ್ನಾಗಿದೆ, ಸಖತ್ತಾಗಿದೆ, ವರ್ಕೌಟ್ ಆಗ್ತಾ ಇದೆ. ಸೊ ನೀನ್ ಯಾಕೆ ಗಿಲ್ಲ ನಾಮಿನೇಟ್ ಮಾಡ್ತಾ ಇದೀಯಾ? ಸೊ ಇದರಿಂದ ಈ ಒಂದು ಟಾಪಿಕ್ ಮಾತಾಡಿದಾಗ ಅಲ್ಲಿ ಏನೋ ನಿಯಮ ಉಲ್ಲಂಘನೆ ಆಗಿದೆ ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಸೊ ಅದು ಎಪಿಸೋಡ್ ನೋಡಿದ್ಮೇಲೆ ಕ್ಲಿಯರ್ ಆಗಿ ಆಗುತ್ತೆ. ಅದಕ್ಕೆ ಇಲ್ಲಿ ನಿಯಮ ಉಲ್ಲಂಘನೆ ಅಂತ ಹೇಳಿದಾರ ಅಥವಾ ಮತ್ತೊಂದು ಹೇಳಿದಾರ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಇಲ್ಲಿ ನೋಡ್ಬೇಕಾದ್ರೆ ರಾಶಿಕಾ ಅವರ ತಾಯಿ ಕೂಡ ಹೇಳಿದ್ರು, ಸೊ ನೀನು ಸಿಂಗಲ್ ಆಗಿ ಆಡು,
ಅಂದ್ರೆ ಒಬ್ಬರ ಜೊತೆ ಬೆರಿತಾ ಇದೆ ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅಂದ್ರೆ ಸೂರಜ್ ಜೊತೆ ಇರಬೇಡ ಅನ್ನೋ ರೀತಿಯಲ್ಲಿ ಅಲ್ಲಿ ಮಾತು ಬಂತು ಅಂತ ನನಗೆ ಅನಿಸ್ತು. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಎಲ್ಲ ಕೂಡ ಬೇರೆ ಒಂದೇ ಕಡೆ ಇರಬೇಡ ಅನ್ನೋ ರೀತಿ ಮಾತಾಡಿದ್ರು. ಸೊ ಇದು ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಓಕೆ, ಡಾಟಾ ಹೇಳಿದ್ರೆ ಓಕೆ ಅಲ್ವಾ ಅಂತ ನನಗೂ ಕೂಡ ಅನಿಸ್ತು. ಸೊ ಇದು ಏನು ಅಲ್ಲಿ ಆಗಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ನಾನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನನಗೇನು ಮತ್ತೊಂದೇನೋ ಬೇರೆ ಆಗಿರ್ಬೋದು ಅಂತ ಅನ್ಸುತ್ತೆ. ಬಟ್ ಒಂಥರ ಬೇಜಾರಾಗುತ್ತೆ. ಬಂದ ತಕ್ಷಣ ಸಡನ್ ಆಗಿ ನೇಮ ಉಲ್ಲಂಘನೆ ಮಾಡಿದಾರ, ಸೊ ನಿಮ್ಮ ಮನೆಯಿಂದ ಆಚೆ ಹೋಗಿ ಅಂತ ಬಿಗ್ ಬಾಸ್ ಅವರು ಅವರಿಬ್ಬರಿಗೂ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಯೋ ಅವರ ತಮ್ಮ ಮತ್ತೆ ತಾಯಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಾಯೋ ಅವರು ತುಂಬಾ ಎಮೋಷನಲ್ ಆಗಿ ಸಾರಿ ಕೇಳ್ತಾ ಇದ್ರು, ಅಲ್ಲಿ ವರ್ಕೌಟ್ ಆಗೋ ರೀತಿ ಕಾಣ್ತಾ ಇಲ್ಲ. ಬಟ್ ಬಂದ ತಕ್ಷಣ ಹೋದಂದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ. ಎಷ್ಟೋ ಖುಷಿ ಇತ್ತು, ನಮ್ಮ ತಂದೆ ನಮ್ಮಂದ್ರೆ ಫ್ಯಾಮಿಲಿ ಬರ್ತಾ ಇದೆ, ತಾಯಿ ತಮ್ಮ ಬಂದಿರೋದು ನೋಡಿ ತುಂಬಾ ಖುಷಿಯಾಗಿದ್ರು ಕಾವ್ಯ ಅವರು. ಬಟ್ ಅಲ್ಲಿ ಏನೋ ಆಗೋಗಿ ಏನೋ ಆಯ್ತು, ನೇಮ ಉಲ್ಲಂಘನೆ ಆಯ್ತು. ಅಂದ್ರೆ ಹೊರಗಿನ ವಿಷಯಗಳನ್ನ ಅಲ್ಲಿ ಬಿಗ್ ಬಾಸ್ ಮನೇಲಿ ಹೇಳಂಗಿಲ್ಲ ಅನ್ನೋದು ಗೊತ್ತಿರುವಂತ ವಿಷಯ. ಸೊ ಇದು ಈ ವಿಷಯ ಹೇಳಿದ್ರೆ ಅಷ್ಟೊಂದು ಸೀರಿಯಸ್ ಆಯ್ತಾ ಅಂತ ಅನಿಸ್ತು. ಬಟ್ ಅದನ್ನ ಹೇಳ್ಬಾರ್ದಾಗಿತ್ತು ನನಗೂ ಕೂಡ ಅನಿಸ್ತು. ಯಾಕಂದ್ರೆ ಈಗ ಒಂದು ಮ್ಯಾಟರ್ ಹೇಳಿದ್ರೆ ಅವ್ರಿಗೆ ಎಚ್ಚೆತ್ಕೋತಾರಲ್ವಾ. ಸೊ ಅಲ್ಲಿ ಒಂದು ಕಂಟೆಂಟ್ ಇರೋದು ಅಲ್ಲಿ ಮಿಸ್ ಆಗುತ್ತೆ. ಸೊ ಹೀಗಾಗಿ ಬಿಗ್ ಬಾಸ್ ಅವರು ಅದನ್ನ ನೀವು ನಿಯಮ ಉಲ್ಲಂಘನೆ ಅಂದ್ರೆ ಆ ಮಾತನ್ನ ಹೇಳಿ ನಿಯಮ ಉಲ್ಲಂಘನೆ ಮಾಡಿರೋ ರೀತಿ ಮಾತಾಡಿ ನೀವು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ತುಂಬಾ ದುಃಖ ಆಗಿದ್ದಾರೆ. ಬಟ್ ನೋಡೋಣ ಆಚೆ ಬಂದ್ರ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಆಚೆ ಹೋಗ್ಬೇಕಂತ ಹೇಳ್ತಾರೆ. ಎಲ್ಲ ಕೂಡ ಅಳ್ತಾ ಇದ್ದಾರೆ. ಗಿಲ್ಲಿ ಕೂಡ ಇಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಗಿಲ್ಲಿ ಅವರ ತಾಯಿ ಕೂಡ ಇದ್ದಾರೆ, ಕಾವ್ಯ ಅವರ ತಾಯಿ ಮತ್ತೆ ತಮ್ಮ ಕೂಡ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ 7 ಪ್ರಮೋ ಇದಾಗಿತ್ತು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು? ಗಿಲ್ಲಿ ಅಂದ್ರೆ ಕಾವ್ಯ ಅವರ ತಮ್ಮ ಮಾಡಿದ್ದು ತಪ್ಪ ಅಂತ ನಿಮ್ಗೆ ಅನಿಸ್ತಾ? ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಗಿಲ್ಲಿ ಒಂಥರ ನಾನು ನೋಡಕ್ಕೆ ಎಕ್ಸಾಕ್ಟಿಂಗ್ ಆಗಿದ್ದೀನಿ. ಅವರ ತಾಯಿ ಅವರ ತಂದೆ ಜೊತೆ ಒಂಥರ ಏನೋ ಒಂಥರ ಕಾಮಿಡಿ ಮಾಡ್ತಾನೆ. ಯಾಕಮ್ಮ ಈ ರೀತಿ ಬಂದಿದ್ದ ಅಂದ್ರೆ ಕಲರ್ ಹಾಕೊಂಡ್ ಬರ್ಬಾರ್ದಲ್ವಾ ಕೂದಲಿಗೆ, ಚೆನ್ನಾಗಿ ಹೆಂಗ ಕಾಣ್ತಿದೆ ಅನ್ನೋ ರೀತಿ ಮಾತಾಡ್ತಾ ಒಂದು ಫ್ರೆಂಡ್ಲಿ ಆಗಿದ್ದಾನೆ. ಮನೇಲಿ ಯಾವ ರೀತಿ ಇದಾನೋ ಅದೇ ಇಲ್ಲಿ ಕೂಡ ಅದೇ ರೀತಿ ಇದ್ದಾನೆ. ಸೊ ಅದು ಎಷ್ಟಾಗುತ್ತೆ. ಸೊ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಎಪಿಸೋಡ್ ಯಾರೆಲ್ಲ ವೇಟ್ ಮಾಡ್ತಾರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.